ಅಚ್ಚರಿ ಮೂಡಿಸುವ ಸಂಗತಿ ಏನೆಂದರೆ ಮನುಷ್ಯ ದೇಹದ ಈ ಭಾಗಗಳು ಇನ್ನೂ ಮರೆಯಾಗಲಿವೆ. ಯಾಕೆ, ಹೇಗೆ, ಸುಳ್ಳ ಇದೆಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಬಹುದು. ಮಾನವ ದೇವರ ಸೃಷ್ಟಿಯಲ್ವಾ? ಹಾಗಾದರೆ ಹೇಗೆ ಮಾನವನ ದೇಹದ ಭಾಗವೇ ಮರೆಯಾಗಲು ಸಾಧ್ಯ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ವಿಚಿತ್ರ ಪ್ರಪಂಚ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾನವನ ಬದಲಾದ ಜೀವನ ಶೈಲಿ, ಹಗುರವಾದ ಆಹಾರ ಪದ್ಧತಿ, ತಂತ್ರಜ್ಞಾನ ಮಾನವನ ದೇಹದಲ್ಲಿ ಇಷ್ಟೊಂದು ಪರಿಣಾಮ ಬೀರಲಿದೆ ಎಂದಾಗ ನಿಮಗೂ ಶಾಕ್ ಆಗಬಹುದು. ಆರಾಮ ಕೊಡೋ ಆಧುನಿಕ ಜೀವನ ಶೈಲಿ ಒಂದು ಕಡೆಯಾದರೆ, ದೇಹದ ಸ್ವಾಭಾವಿಕ ಶಕ್ತಿ ನಿಧಾನವಾಗಿ ಮಸುಕಾಗಿ ರೋಗಗಳು ದಾರಿಯಲ್ಲಿ ಕಾದಿರೋದು ನಿಜವಾಗಲಿದೆ. ಕಠಿಣ ಆಹಾರ ಜಗಿಯಲು ಅನಿವಾರ್ಯವಾಗಿದ್ದ ವಿಸ್ಡಮ್ ಟೂತ್ ಇಂದು ಸಾಫ್ಟ್ ಫುಡ್ಗಳ ಯುಗದಲ್ಲಿ ಬಳಕೆಯೇ ಇಲ್ಲದಂತಾಗಿದೆ. ಒರಟು ನೆಲದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ನೆರವಾಗುತ್ತಿದ್ದ ಟೇಲ್ ಬೋನ್ ಈಗ ಮೆತ್ತಗಿನ ಹಾಸಿಗೆ ಕುರ್ಚಿಗಳ ನಡುವೆ ತನ್ನ ಕೆಲಸವನ್ನು ಮರೆತು ರೋಗಗಳಿಂದ ನಿಷ್ಕ್ರಿಯವಾಗುವಂತಿದೆ. ದೂರದ ಧ್ವನಿ ಹಿಡಿಯಲು ಮುಖ್ಯವಾಗಿದ್ದ ಕಿವಿಯ ಸೂಕ್ಷ್ಮ ಸ್ನಾಯುಗಳು ಇಂದು ಯಂತ್ರೀಕೃತ ಜೀವನದಲ್ಲಿ ಬಹುತೇಕ ನಿಷ್ಕ್ರಿಯವಾಗಿದೆ. ಅಂತೆಯೇ ಕಠಿಣ ನಾರಿನ ಆಹಾರ ಜೀರ್ಣಿಸಲು ಕೆಲಸ ಮಾಡುತ್ತಿದ್ದ ಅಪೆಂಡಿಕ್ಸ್ ಈಗಿನ ಫಾಸ್ಟ್ ಫುಡ್ ಮತ್ತು ಲಘು ಆಹಾರಗಳ ಕಾಲದಲ್ಲಿ ರೋಗಗಳೊಂದಿಗೆ ನರಳುತ್ತಿದೆ. ಹಾಗೆಯೇ ಒಂದು ಕಾಲದಲ್ಲಿ ದೇಹದ ಉಷ್ಣತೆಯಿಂದ ರಕ್ಷಿಸುತ್ತಿದ್ದ ದೇಹದ ಕೂದಲು ಈಗ ಬಟ್ಟೆಗಳಿಂದಲೇ ರಕ್ಷಣೆಯಾಗ್ತಿರೋದರಿಂದ ಅದರ ಬೆಳವಣಿಗೆ ಕೂಡ ಕುಸಿದಿದೆ. ಇಂದು ನಾವು ಪರಿಶ್ರಮ ಕಡಿಮೆ ಮಾಡಿಕೊಳ್ಳಲು ಆಧುನಿಕ ತಂತ್ರಜ್ಞಾನಗಳನ್ನು ಬಳಕೆ ಮಾಡುತ್ತಿದ್ದೇವೆ. ಭವಿಷ್ಯದಲ್ಲಿ ಕೆಲವು ಅಂಗಗಳು ಮಾಯ ಅಥವಾ ಕಣ್ಮರೆಯಾಗುತ್ತವೆ. ಅಂದ್ರೆ ಅವುಗಳ ಬಳಕೆ ಸಂಪೂರ್ಣವಾಗಿ ಜಡವಾಗಲಿದೆ. ಇವುಗಳಿಂದ ಹೊಸ ರೋಗಗಳಿಗೆ ತುತ್ತಾಗೋದನ್ನು ಸುಳ್ಳೆಂದು ಹೇಳಲು ಸಾಧ್ಯವೇ ಇಲ್ಲ.